ಆದ್ಮೇಲೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಪರಿಚಯ ಸರಣಿಗೆ ಇವತ್ತು ಮೇ 19, 2026 ಸರಣಿ 61ಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯದಲ್ಲಿ ಇವತ್ತು ನಾನು ಪರಿಚಯ ಮಾಡಿಸ್ತಿರುವಂಥ ಕೃತಿ ಶ್ರೀಮತಿ ವಿಶಾಲ ಆರಾಧ್ಯ ಅವರು ಮಕ್ಕಳಿಗಾಗಿ ಬರೆದಿರುವಂಥ ಮಕ್ಕಳ ಕವಿತೆಗಳ ಸಂಕಲನ ಬೊಂಬಾಯಿ ಮಿಠಾಯಿ. ಬೊಂಬಾಯಿ ಮಿಠಾಯಿ ಕೇಳಿದ ತಕ್ಷಣ ಎಲ್ಲರ ಬಾಯಲ್ಲಿ ನೀರೂರುತ್ತೆ. ಅಂತಹ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಬೊಂಬಾಯಿ ಮಿಠಾಯಿಯ ಕುರಿತಾಗಿರೋ ಹೆಸರನ್ನ ಶೀರ್ಷಿಕೆಯನ್ನು ಒಳಗೊಂಡಿರುವಂತಹ ಈ ಕೃತಿ ಮಕ್ಕಳ ಕವಿತೆಗಳ ಸಂಕಲನವಾಗಿದೆ. ಈಗಾಗಲೇ ಸೌಗಂಧಿಕ, ಸುರವಣ್ಣೆ ಕವನ ಸಂಕಲನಗಳನ್ನ ಬರೆದು ಇದೀಗ ಮಕ್ಕಳ ಕವಿತೆ ಸಂಕಲನವನ್ನ ಬರೆದಿರುವಂತ ಶ್ರೀಮತಿ ವಿಶಾಲ ಆರಾಧ್ಯ ಅವರ ಕವಿತೆಗಳ ಒಂದು ವಿಶೇಷತೆಗಳನ್ನ ನಾವು ಈ ಕವನ ಸಂಕಲನದಲ್ಲಿ ತಿಳಿಯೋಣ. ಶ್ರೀಮತಿ ವಿಶಾಲ ಆರಾಧ್ಯ ಅವರು ಬರೆದಿರುವಂತ ಈ ಕೃತಿಯನ್ನ ಅಲ್ಲಮ್ಮ ಪ್ರಕಾಶನ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. 2019ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 56 ಪುಟಗಳನ್ನು ಒಳಗೊಂಡಿದ್ದು 60 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ಗುರುನಾಥ್ ಎಂ ಬಡಿಗೇರವರು ಮಾಡಿದ್ದಾರೆ. ಪ್ರಕಾಶಕರು ಶ್ರೀಮತಿ ವಿಶಾಲ ಆರಾಧ್ಯ ಅವರು ಆಗಿದ್ದಾರೆ. ಮುನ್ನುಡಿಯನ್ನ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಡಾಕ್ಟರ್ ಬೈರಮಂಗಳ ರಾಮೇಗೌಡ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಒಟ್ಟು 40 ಕವಿತೆಗಳನ್ನ ಈ ಸಂಕಲನದಲ್ಲಿ ನಾವು ನೋಡಬಹುದು. ಬೊಂಬಾಯಿ ಮಿಠಾಯಿ ಅನ್ನುವಂಥದ್ದು ಮಕ್ಕಳು ತಿನ್ನುವಂತಹ ಪ್ರಸಿದ್ಧವಾಗಿರುವಂತಹ ತಿನಿಸಾಗಿದೆ. ನಾವು ಮಕ್ಕಳ ಕವಿತೆಗಳಿಗೆ ಬಹಳಷ್ಟು ತಿನಿಸುಗಳನ್ನ ಆಕರ್ಷಕವಾಗಿರುವಂತದ್ದನ್ನ ಇಡೋದು ನೋಡ್ಬೋದು. ಲಾಲಿಪಾಪ್, ಚಾಕ್ಲೇಟ್, ಪೇಪರ್ಮೆಂಟ್ ಈ ತರಹದ ಹೆಸರುಗಳನ್ನ ನಾವು ಮಕ್ಕಳ ಕವಿತೆಗಳಿಗೆ ಸಂಕಲನಕ್ಕೆ ಶೀರ್ಷಿಕೆಯಾಗಿ ಇಡುತ್ತೀವಿ. ಕಾರಣ, ಮಕ್ಕಳಿಗೆ ಆಕರ್ಷಣೀಯವಾಗಿರುವಂತ ಸಿಹಿ ತಿನಿಸುಗಳನ್ನ ಇಟ್ಟರೆ ಅವರು ಇನ್ನೂ ಆಕರ್ಷಕವಾಗಿ ಕೃತಿಗಳನ್ನ ಕೊಂಡು ಓದಿ ಖುಷಿ ಪಡ್ತಾರ ಅನ್ನುವಂತ ಉದ್ದೇಶಕ್ಕೆ ಅವರಿಗೆ ಇಷ್ಟವಾಗಿರುವಂತಹ ತಿನಿಸಿನ ಹೆಸರನ್ನ ಶೀರ್ಷಿಕೆಯಾಗಿ ಇಡುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ಲೇಖಕರಾಗಿರುವಂತಹ ವಿಶಾಲ ಆರಾಧ್ಯ ಅವರು ಈಗಾಗಲೇ ಸೌಗಂಧಿಕ, ಸುರವನ್ನೆ ಅನ್ನುವಂತ ಕವನ ಸಂಕಲನಗಳನ್ನ ರಚಿಸಿದ್ದಾರೆ. ಹಾಗೂ ಅಪಾರವಾದ ಸಾಹಿತ್ಯ ಓದುವ ಅಭಿರುಚಿಯನ್ನು ಹೊಂದಿರುವಂತವರು ಸಂಗೀತದಲ್ಲಿಯೂ ಸಹ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಸಂಗೀತದಲ್ಲಿ ಅವರು ಹೊಂದಿರುವಂತಹ ಆಸಕ್ತಿಯ ಪರಿಣಾಮವಾಗಿ ನಾವಿಲ್ಲಿರುವಂತ ಕವಿತೆಗಳನ್ನ ರಾಗವಾಗಿ ಆಡಲು ಅನುಕೂಲಕರವಾಗಿರುವಂತ ನಿಟ್ಟಿನಲ್ಲಿ ಇಲ್ಲಿರುವಂತ ಕವಿತೆಗಳು ರಚನೆ ಆಗಿವೆ. ಬಹುತೇಕ ಕವಿತೆಗಳು ಆಡ್ತಾನೆ ಆ ಮಕ್ಕಳಿಗೆ ನೀತಿಗಳನ್ನು ಹೇಳುವಂಥದ್ದು, ರಾಗವಾಗಿ ಆಡಲು ಅನುಕೂಲಕರವಾಗುವ ನಿಟ್ಟಿನಲ್ಲಿ ಕವಿತೆಗಳು ರಚನೆ ಆಗಿರುವಂಥದ್ದು ಇಲ್ಲಿಯ ಕವಿತೆಗಳ ವಿಶೇಷ ಆಗಿದೆ. ಸಂಗೀತ ಶಿಕ್ಷಕರಾಗಿರುವುದರಿಂದ, ಸಂಗೀತದಲ್ಲಿ ಒಲವನ್ನು ಹೊಂದಿರುವುದರಿಂದ ಹಾಗೂ ಶಿಕ್ಷಕರಾಗಿರುವುದರಿಂದ ಇಂತಹ ಕವಿತೆಗಳು ರಚಿಸಲು ಅವರಿಗೆ ಸಾಧ್ಯವಾಗಿದೆ. ಮಕ್ಕಳ ಸಾಹಿತ್ಯದಲ್ಲಿ ನಾವು ವಿಶೇಷವಾಗಿ ಶಿಕ್ಷಕರೇ ಬಹಳಷ್ಟು ಮಕ್ಕಳ ಸಾಹಿತ್ಯವನ್ನು ರಚಿಸುವುದನ್ನು ನಾವು ಕಾಣುತ್ತೇವೆ. ಶರಣಪ್ಪ ಕಂಚಣಿಯವರಾಗಿರ್ಬೋದು, ಅಮ್ಮ ಪೂಜಾರವರಾಗಿರ್ಬೋದು, ವೈಜಿ ಭಗವತಿಯವರಾಗಿರ್ಬೋದು, ತಮ್ಮಣ್ಣ ಬೀಗರವರಾಗಿರ್ಬೋದು, ಹಾಗೂ ಅರುಣ ನರೇಂದ್ರ ಅವರಾಗಿರ್ಬೋದು, ಅಶ್ವಿನಿ ಹಿರೇಮಠ ಅವರಾಗಿರ್ಬೋದು, ಮಕ್ಕಳ ಸಾಹಿತ್ಯಗಳಲ್ಲಿ ನಾವು ಶಿಕ್ಷಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳ ಸಾಹಿತ್ಯವನ್ನ ಬರೆದಿರುವುದನ್ನು ನಾವು ಕಾಣ್ತೀವಿ. ಕಾರಣ, ಮಕ್ಕಳ ಜೊತೆಗೆ ಒಡನಾಟವನ್ನ ಹೊಂದಿರುವಂಥದ್ದು ಹಾಗೂ ಮಕ್ಕಳ ಮಾನಸಿಕ ಸ್ಥಿತಿಯನ್ನ ಹಾಗೂ ಅವರ ಮನಗುಣಗಳನ್ನ ಅರಿತವರಾಗಿರುವುದರಿಂದ ಶಿಕ್ಷಕರು ಮಕ್ಕಳ ಸಾಹಿತ್ಯವನ್ನು ರಚಿಸುವುದು ನಾವು ಸಾಮಾನ್ಯವಾಗಿ ಕಾಣುವಂತ ಸಂಗತಿಯಾಗಿದೆ. ಇಲ್ಲಿಯೂ ಸಹ ಶಿಕ್ಷಕರಾಗಿರುವುದರಿಂದ ಶ್ರೀಮತಿ ವಿಶಾಲ ಆರಾಧ್ಯ ಅವರು ಸಹ ಮಕ್ಕಳಿಗಾಗಿ ಕವಿತೆಗಳನ್ನ ರಚಿಸಿದ್ದಾರೆ. ಇವರಿಗಾಗಲೇ ಬಹಳಷ್ಟು ಕವಿಗೋಷ್ಠಿಗಳಲ್ಲಿ ಕವಿತೆಗಳನ್ನು ವಾಚನ ಮಾಡಿದ್ದಾರೆ, ನಿರೂಪಕರಾಗಿ ಹೆಸರು ಮಾಡಿದ್ದಾರೆ. ಇವರ ಕವಿತೆಗಳು ಮಕ್ಕಳ ಸಾಹಿತ್ಯ ಪತ್ರಿಕೆಗಳಲ್ಲಿ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇಂತಹ ಲೇಖಕರು ಬರೆದಿರುವಂತ ಬೊಂಬಾಯಿ ಮಿಠಾಯಿ ಅನ್ನುವಂತ ಒಂದು ಕವನ ಸಂಕಲನದ 40 ಕವಿತೆಗಳಲ್ಲಿ ಕೆಲವೊಂದು ಆಯ್ದ ಕವಿತೆಗಳ ಬಗ್ಗೆ ಇವತ್ತು ನಾವು ಇದ್ರೊಳಗೆ ಓದೋಣ. ಬಾಲನಮನ ಅನ್ನುವಂಥದ್ದು. ಬಾಲನಮನ ಅನ್ನುವಂತ ಒಂದು ಕವಿತೆಯಲ್ಲಿ ಧೀರರಾಳಿದಂತ ನಾಡು ನಮ್ಮದು, ಬಸವ ಅಲ್ಲಮ್ಮ ಅಕ್ಕ ನಡೆದ ಭೂಮಿ ನಮ್ಮದು, ಚಿನ್ನದಂತ ಮೌಲ್ಯಯುತ ನಮ್ಮ ಭಾರತ, ವನ್ನ ಬಿತ್ತಿ ವನ್ನ ಬೆಳೆಯುವ ಭವ್ಯ ಭಾರತ,
ಹೆತ್ತು ನಮ್ಮ ಪೊರೆವವಳೆ ದೇವರು ತಾಯಿ, ಜೀವ ನೀಡಿ ಸಲುವೆ ಉಸಿರು ಕೊಟ್ಟವಳು ಮಾಯಿ. ಕಷ್ಟದಲ್ಲೂ ನಗುವನಿತ್ತು ಪರೆದವರ ತಂದೆ, ಜೀವಮಾನದೊರೆಗೆ ಬರುವ ಕೈಯ ನಿಳು ಹಿಡದೆ. ಹುಟ್ಟಿ ಬೆಳೆದ ನನ್ನ ಊರು ಚಂದವೂ ಚಂದ, ಅಮ್ಮನಂತೆ ಅಪ್ಪನಂತೆ ಬಲು ಮಕರಂದ. ವಿದ್ಯೆ ಕೊಟ್ಟ ಜೀವವದೆ ನಮ್ಮಯ್ಯ ಗುರುವು, ಅಂತರಂಗದೆ ದೀಪ ಇಟ್ಟ ಬ್ರಹ್ಮನು. ಇಲ್ಲಿ ನಮ್ಮ ಬಾಲನಮನ ಅನ್ನುವಂತ ಒಂದು ಕವನದಲ್ಲಿ ನೋಡಬಹುದು ನಮ್ಮ ನಾಡಿನ ಬಗ್ಗೆ, ವೀರರು ಧೀರರಾಳಿದಂತಹ ಹಾಗೂ ವಿಶ್ವಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂತ ವಚನ ಸಾಹಿತ್ಯದ ವಚನಕಾರರು, ಶರಣರು, ಆ ಬಾಳಿ ಬದುಕಿದಂತ ನಾಡು ನಮ್ಮದು. ಚಿನ್ನದಂತ ಮೌಲ್ಯಗಳನ್ನ ಅಳವಡಿಸಿಕೊಂಡಿರುವಂತ ನಾಡು ನಮ್ಮದು. ಅದೇ ರೀತಿ ಚಿನ್ನವನ್ನ ಬೆಳೆಯುವಂತ ನಾಡು ನಮ್ಮದು, ಚಿನ್ನದ ನಾಡು. ಹಾಗೆ ಕಷ್ಟದಲ್ಲಿ ನಮ್ಮ ಕೈ ಹಿಡಿದು ಪಡೆಯುವಂತ ತಂದೆ ತಾಯಿಗಳು ನಮ್ಮ ದೈವ. ಹಾಗೆ ನಾವು ಹುಟ್ಟಿ ಬಂದು ಬೆಳೆದುವಂತ ನಮ್ಮ ಊರು, ಎಷ್ಟೇ ಊರುಗಳನ್ನ ನಾವು ನಡೆದಾಡಿ ಜೀವಿಸಿದರೂ ಸಹ ನಮ್ಮೂರು ನಮಗೆ ಸವಿಬಲ್ಲ ಅನ್ನುವಂತ ನಮ್ಮ ಊರಿನ ಬಗ್ಗೆ ಹೆಮ್ಮೆಯನ್ನು ಇರುವಂತದ್ದು. ಹಾಗೂ ನಾವು ಅಚಲರು, ಏನೇ ಬಂದರೂ ನಾವು ಅಚಲರಂತದ್ದು. ದೇವನಿತ್ತ ಈ ನೆಲದಲ್ಲಿ ಹುಟ್ಟಿ ಬಂದ ನಾವು, ಲೆಕ್ಕಿಸವು ಕಾಯಕೊಂದು ಪಡುತ್ತ ದುಃಖ ನೋವು. ಕಾಲಿಲ್ಲದ ಕುಂಟರಲ್ಲ ಕಾಯಕದ ಬಂಟರು, ಕಷ್ಟ ನಷ್ಟದಲ್ಲೂ ನಲಿಯುವ ಕರುನಾಡ ಬಂಟರು. ಕಣ್ಣಿಲ್ಲದ ಕುರುಡರಲ್ಲ ಒಳಗಣ್ಣ ತೆರೆಯುತ್ತ, ಕರುಳ ತೆರೆದು ಅರಿವೆವು ನಾಡ ಸಿರಿಯ ಸ್ವರ್ಗವು. ಶ್ರವ್ಯ ಜ್ಞಾನ ನಮಗೆ ಇಲ್ಲ ನಾವು ಕಿವುಡರಲ್ಲ, ನಿಮ್ಮ ಉಷ್ಟ ಚಲನ ನೋಡಿ ಶಬ್ದ ಅರಿವೆವಲ್ಲ. ದೇಶವೆಂದು ನರಕವಾಗಿ ನರಳುತ್ತಿಹರು ಎಲ್ಲ, ಶ್ರವ್ಯ ದೃಶ್ಯವಿರದ ನಾವೇ ಪುಣ್ಯವಂತರಲ್ಲ. ಕಾಲು ಬೇಡ ಕೈಯು ಬೇಡ ಲೋಕವನ್ನು ಕಾಣುವೆವು, ನಾಡಿಗಾಗಿ ನುಡಿಗಾಗಿ ನಿರತ ಧ್ಯಾನ ಗೈಯುವೆವು. ನಾವು ಅಚಲರು ಅನ್ನುವಂಥದ್ದು ನಾವು ವಿಶೇಷ ಚೇತನ ವ್ಯಕ್ತಿಗಳ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ನಾವು ದೇವನಿತ್ತ ನೆಲದ ದೇವ ಸೃಷ್ಟಿಸಿರುವಂತ ಈ ಭೂಮಿಯಲ್ಲಿ ಜನಿಸಿರುವಂತ ನಾವು ಲೆಕ್ಕಿಸುವ ಯಾವುದೈತಿ, ಕೈ ಐತೆ, ಕಾಲಿಲ್ಲ, ಕಣ್ಣಿಲ್ಲ ನಾವು ದುಃಖಿಸೋದಿಲ್ಲ. ಯಾಕಂದ್ರೆ ದೇವ ಕೊಟ್ಟಿರುವಂತ ಜನ್ಮದಲ್ಲಿ ನಾವು ಸಾರ್ಥಕವಾಗಿ ಬದುಕ್ತೀವಿ. ಹಾಗೆ ಕಾಲಿಲ್ಲ ಅಂತ ಕುಂಟ್ರಲ್ಲ, ನಾವು ಕಾಯಕವನ್ನ ನಂಬಿರುವಂತ ಬಂಟ್ರು. ಹಾಗೆ ಕಷ್ಟ ನಷ್ಟದಲ್ಲಿ ಸಹ ಕರುನಾಡ ಬಂಟ್ರು ನಾವು. ಕಣ್ಣಿಲ್ಲ ಅಂದ ಕೂಡ್ರಲ್ಲ ನಾವು, ಒಳಗಣ್ಣ ಅಂತೆ ನಮಗೆ. ನಾವು ಕಣ್ಣಿಲ್ಲ ಅಂತ ಕೂಡ್ರ ಅನ್ಕೋಬೇಡ್ರಿ, ಯಾಕಂದ್ರೆ ನಮಗೆ ಒಳಗಣ್ಣನ್ನ ತೆಗೆದು ನಾವು ನಡಿತೀವಿ. ಯಾಕಂದ್ರೆ ಬಹಳಷ್ಟು ನೋಡ್ತೀವಿ, IAS ಅಧಿಕಾರಿಗಳಾಗಿದ್ದಾರೆ, KS ಅಧಿಕಾರಿಗಳಾಗಿದ್ದಾರೆ, ವಿಶೇಷವಾದ ಸಾಧನೆಗಳನ್ನ ಮಾಡಿರುವಂತವ್ರನ್ನ ನಾವು ನೋಡ್ತೀವಿ. ಅಂಧರಾಗಿದ್ದ ಮಾತ್ರಕ್ಕೆ ಕಣ್ಣು ಕಾಣಲ್ಲ ಅಂತೇಳಿ ಅವ್ರನ್ನ ನಿರ್ಲಕ್ಷ್ಯ ಮಾಡುವುದು ಅಲ್ಲ. ಅವರು ಸಹ ವಿಶೇಷವಾದ ಸಾಧನೆಯನ್ನ ಮಾಡಿ ರಾಷ್ಟ್ರದ ಉನ್ನತವಾದಂತ ಸ್ಥಾನಗಳಲ್ಲಿನ ಅಲಂಕರಿಸಿರುವಂತದನ್ನ ನಾವು ನೋಡ್ತೀವಿ. ಅದೇ ರೀತಿ ಅವ್ರು ಹೇಳ್ತಾರೆ, ಕಣ್ಣಿಲ್ಲ ಅಂತ ಕುರುಡರಲ್ಲ ನಾವು, ಒಳಗಣ್ಣನ್ನ ತೆರೆದು ನೋಡ್ತೀವಿ. ಕಾಲಿಲ್ಲ ಅಂತಿರ್ಲ, ನಾವು ಕಾಲಿಲ್ಲ ಅಂದ್ರೂ ಸಹ ನಾವು ಬಂಟ್ರು, ನಾವು ನಡೆದಾಡ್ತೀವಿ. ಶ್ರವ್ಯ ಜ್ಞಾನ ಇಲ್ಲ ಅಂತ ಚಿಂತೆ ಇಲ್ಲ, ನಮ್ಗೆ ಕಿವುಡ್ರ ಅಂತ ನಾವೇನು ಚಿಂತಿಲ್ಲ. ನಿಮ್ಮ ಓಷ್ಟದ ಚಲನೆಯನ್ನ ನೋಡಿ ಸಹ ನಾವು ತಿಳಿತೀವಿ ಅನ್ನೋಂಥದ್ದು. ಶ್ರವ್ಯ ದೃಶ್ಯವಿರದ ನಾವೇ ಪುಣ್ಯವಂತರು. ಇಲ್ಲೆಲ್ಲ ಜಗತ್ತಿನಾಗ ನಡೆಯುವಂತಹ ಎಷ್ಟಕ್ಕೊಂದು ಘಟನೆಗಳನ್ನ ನಾವು ನೋಡುತ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಕೇಳ್ತಾ ಇಲ್ಲ, ನಾವು ಕಿವಿ ಕೇಳಿಸಲ್ಲ ನಮಗೆ. ಅದಕ್ಕಾಗಿ ನಾವು ಪುಣ್ಯವಂತರಿದ್ದೀವಿ. ಆಮೇಲೆ ನಮಗೆ ಕಾಲು ಬೇಡ ಕೈಯೂ ಬೇಡ ಲೋಕವನ್ನು ಕಾಣುವೆವು. ಹಾಗೆ ನಾಡಿಗಾಗಿ ದುಡಿವೆವು ನಾವು. ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಅಲ್ಲ, ನಾವು ಸ್ವಾರ್ಥದಿಂದ ಜೀವಿಸೋದಿಲ್ಲ, ನಾವು ನಾಡಿಗಾಗಿ ದುಡಿತೀವಿ, ನಾಡಿನ ಬಗ್ಗೆ ಯೋಚಿಸ್ತೀವಿ ಅನ್ನುವಂಥದ್ದು. ಅಂದ್ರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನ ನಿರ್ಲಕ್ಷ್ಯ ಮಾಡೋದಲ್ಲ, ಅವರಲ್ಲಿಯೂ ಸಹ ವಿಶೇಷವಾದ ಗುಣ ಪ್ರತಿಭೆ ಇರುತ್ತೆ. ಆ ಕಾರಣಕ್ಕಾಗಿ ಆತ ವಿಶೇಷವಾದ ಸಾಧನೆಯನ್ನ ಮಾಡ್ತಾರೆ ಅನ್ನುವಂಥ ಕುರಿತಾಗಿ ಕವಿತೆ. ಇಲ್ಲಿರುವಂತ ಕವಿತೆಗಳೆಲ್ಲವೂ ಸಹ ಹಾಡುಗಳು. ನಾವು ಹಾಡುಗಳನ್ನ ಮಕ್ಕಳಿಗೆ ಸುಂದರವಾಗಿ ಮಾಡುವುದು. ನಮ್ಮ ಮಕ್ಕಳ ಸಾಹಿತ್ಯ ಹುಟ್ಟಿದಂತ ಪರಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ, ಕೈಗಾರಿಕಾ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರು ಸಹ ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಮಕ್ಕಳನ್ನ ಏನು ಶಾಲೆಗಳಲ್ಲಿ ಬಿಟ್ಟು ಹೋಗ್ತಿದ್ರು, ಅವರಿಗೆ ಸಮಯವನ್ನ ಕಳೆಯುವ ಸಲುವಾಗಿ ಅವರಿಗೆ ರಂಜಿಸ್ಬೇಕಂತ ಮಕ್ಕಳ ಸಾಹಿತ್ಯ ಹಾಡುಗಳು ಪ್ರಾರಂಭ ಆದವು. ಆದರೆ ಈಗ ಬದಲಾದ ಕಾಲಕ್ಕನುಗುಣವಾಗಿ ಮಕ್ಕಳಿಗೆ ಮೌಲ್ಯಗಳ ಜೊತೆಗೆ, ಅವರಿಗೆ ರಂಜನೆಯ ಜೊತೆಗೆ ಅವರಿಗೆ ಜೀವನ ಪಾಠವನ್ನು ಹೇಳುವಂತಹ ಹಾಡುಗಳು ಸಹ ಇವೆ. ಇನ್ನು ಇರುವೆ ಅನ್ನೋಂಥದ್ದು. ಇರುವೆ ಸಣ್ಣಿರುವೆ, ನೀ ಕಚ್ಚಿದರೆ ನಾ ತಾಳಲಾರೆ, ಕಿರಿದಾಗಿದ್ದರೂ ನೀ ಇರುವೆ, ಕಿರಿಕಿರಿಯನ್ನು ನೀ ತರುವೆ,
ಇರುವೆ ಇರುವೆ ಕಪ್ಪಿರುವೆ ಕರಿಮಣಿಯಂತೆ ನೀ ಕಾಣುವೆ, ಸರಸರ ಹರಿಯೂತ ಮುನ್ನಡೆಯುವೆ, ಸರತಿ ಸಾಲಲ್ಲೇ ಸಾಗಿರುವೆ. ಅಮ್ಮನ ನೀಡಿದ ಸಿಹಿ ಎಳ್ಳು, ಅಪ್ಪನು ತಿನಿಸಿದ ಜೇನೆಳ್ಳು, ಬಂದೇ ಬರುವೆ ನೀನಲ್ಲಿ, ಕಿರಿಕಿರಿ ಮಾಡಲು ನೀ ಇರುವೆ. ಗೋಡೆಯ ಮೇಲೆ ಅರಿಯುವೆ, ಹೊಂಗೆಯ ಮರದಲ್ಲೂ ಕೆಂಜಿರುವೆ, ಮಳೆಗಾಲಕ್ಕೆ ಕಾಲನು ಕೊಡಲು ದಣಿಯದೆ ನೀ ದುಡಿವೆ. ಇರುವೆ ಒಂದು ಶ್ರಮಜೀವಿಯ ಕುರಿತಾಗಿ ನಾವು ಏನಾದ್ರು ಉದಾಹರಣೆ ಕೊಡಬೇಕಂದ್ರೆ ಇರುವೆನೆ ಕೊಡ್ತೀವಿ. ಅದರೊಳಗೆ ಇರುವೆ, ಸಣ್ಣ ಇರುವೆ, ಕಪ್ಪಿರುವೆ, ಕೆಂಜಿಗಿರುವೆ, ಈ ಎಲ್ಲ ಇರುವೆಗಳನ್ನ ಪರಿಚಯಿಸುವಂತಹ ಕೆಲಸವನ್ನ ಲೇಖಕರು ಈ ಕವಿತೆಯಲ್ಲಿ ಮಾಡಿದ್ದಾರೆ. ಹಾಗೆ ಇರುವೆ ಸಾಲು ಸರ್ತಿ ಸಾಲಿನಲ್ಲಿ ಹೋಗುತ್ತೆ, ಅಡ್ಡದಿಡ್ಡಿಯಾಗಿ ಇರುವೆಗಳು ಹೋಗೋದಿಲ್ಲ, ಸರ್ತಿ ಸಾಲಿನಲ್ಲಿ ಹೋಗುತ್ತೆ. ಆಮೇಲೆ ನೀ ಕಚ್ಚಿದ್ರೆ ನಾ ತಾಳಲಾರೆ, ಅಷ್ಟೊಂದು ನೋವಾಗುತ್ತೆ. ನೋಡೋಕೆ ನೀನ್ ಸಣ್ಣ ಇರುವೆ, ಆದ್ರೆ ನೀ ಮಾಡಂತ ನೋವು ಅಗಾಧವಾದದ್ದು. ಹಾಗಾಗಿ ನೀ ನನಗೆ ಕಚ್ಚಬೇಡ. ಆಮೇಲೆ ನೀನ್ ಎಷ್ಟು ಕಪ್ಪಗಿದಿ, ಆಮೇಲೆ ಎಷ್ಟು ತಾಳ್ಮೆಯಿಂದ ಇರ್ತಿ, ಎಷ್ಟು ಶಿಸ್ತಿನ ಸಾಲಿನಲ್ಲಿ ಹೋಗ್ತಿ ನೀನು. ಹಾಗೆ ಅಮ್ಮ ನೀಡಿದಂತ ಸಿಹಿ ಏನಾದ್ರು ಕೊಟ್ಬಿಟ್ರೆ ನೀನು ಅಲ್ಲಿ ಬರ್ತಿ, ಅಪ್ಪ ನೀಡಿದ ಒಂದ್ ಜೇನು ತಿನ್ಬೇಕು ಅಂತ ನಾನು ಅಲ್ಲಿಟ್ರೆ ನೀನ್ ಅಲ್ಲಿಗೆ ಬರ್ತಿ, ಎಲ್ಲೇ ಸಿಹಿ ಪದಾರ್ಥ ಇಟ್ರು ಸಹ ನೀನ್ ಬಂದ್ಬಿಡ್ತಿ. ಆಮೇಲೆ ಗೋಡೆಯ ಮೇಲೆ ಹರಿದಾಡ್ತಿ, ಮರಗಳಲ್ಲಿ ಇರ್ತಿ, ಎಲ್ಲೆಲ್ಲೇ ಇರ್ತಿ ನೀನು ಇರುವೆ. ಎಷ್ಟು ನಿನ್ನ ಸೋಜಿಗ ಜಗತ್ತು ಅನ್ನೋಂಥದ್ದು ಇರುವೆಗಳ ಕುರಿತಾಗಿರುವಂತ ಒಂದು ಅವರ ಇರುವೆಗಳ ಚಲನವಲನ, ಅವುಗಳಲ್ಲಿರುವಂತ ಶ್ರಮಜೀವಿ ಪ್ರಜ್ಞೆ ಹಾಗೂ ಇರುವೆಯಲ್ಲಿರುವಂತ ಶಿಸ್ತನ್ನ ಈ ಕವಿತೆ ಮೂಲಕ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಬೊಂಬಾಯಿ ಮಿಠಾಯಿ ಅಂತಂದ್ರೆ ಸಣ್ಣ ಹುಡುಗರಿಂದ ಹಿಡಿದು ಮುದುಕರ ತನಹ ಬಾಯಲ್ಲಿ ನೀರೂರಿಸುವಂಥದ್ದು. ಅದೇ ರೀತಿ ಇದರೊಳಗಿರುವಂತ ಮುಖಪುಟ ವಿನ್ಯಾಸವನ್ನು ನಾವು ನೋಡಬಹುದು, ಇದರಲ್ಲಿ ಸಹ ಕಾಣಬಹುದು. ಹಾಗೆ ಶೀರ್ಷಿಕೆಯ ಗೀತೆಯಾಗಿರುವಂತ ಬೊಂಬಾಯಿ ಮಿಠಾಯಿ ಬಂತು ಬಣ್ಣದ ಗುಲಾಬಿ ಬಣ್ಣದ ಸೀಕರಣ, ಹತ್ತಿಯಂತೆ ಮೃದು ಮೃದು, ಬಾಯಿಗೆ ನಾಲಿಗೆ ಮಧುಕರಣ, ಕೇರಿಯ ಮಕ್ಕಳಿಗಷ್ಟೇ ಅಲ್ಲ, ಮನೆಯೊಳ ಹೆಂಗಸರು, ಯುವಕರು, ಮುದುಕರು ಎಲ್ಲರೂ ಓಡುತ್ತಾ ಬಂದು ಕೊಳ್ಳುವರು. ರೂಪಾಯಿಗೊಂದು 8ನೇ ಗರ್ದ ಕೊಡುವನು ಮಾರುವನು ನಮ್ಮಣ್ಣ. ಮಿಠಾಯಿ ಜೊತೆಗೆ ರಾಗವ ಹಾಡಿ ಹಂಚುವ ಸ್ನೇಹದಿ ಸಿಹಿಯನ್ನ, ನಾಲಿಗೆ ಮೇಲೆ ಇಟ್ಟರೆ ಸಾಕು ರಂಗಿನ ಹೂಕುಳಿ ಮೂಡುವುದು, ಬಾಯಿಲಿ ಬಣ್ಣದ ಮಧುರತೆ ನೀಡಿ ಕರಗುವ ಅನುಭವ ನೀಡುವುದು. ಬೊಂಬಾಯಿ ಮಿಠಾಯಿಯನ್ನ ನಾವು ನೋಡ್ತೀವಿ, ಅದು ಗುಲಾಬಿ ಬಣ್ಣದಲ್ಲಿರುತ್ತಾ, ಅತ್ಯಂತ ಮೃದುವಾಗಿರುತ್ತಾ. ಅದು ಕೇವಲ ಮಕ್ಕಳಿಗೆ ಮಾತ್ರ ಇಷ್ಟ ಅಂತ ಅನ್ಕೋಬಾರ್ರಿ, ಅದು ಹೆಂಗಸರಿಗೆ, ಮುದುಕರಿಗೆ ಎಲ್ಲರಿಗೂ ಸಹ ಇಷ್ಟವಾದಂಥದ್ದು ಬೊಂಬಾಯಿ ಮಿಠಾಯಿ. ಅದನ್ನ ಹಿಂಗ ಅತ್ಯಂತೆ ಹಗುರವಾಗಿರುವಂತದ್ದನ್ನ ತೆಗೆದು ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ತಾನೇ ಕರಗಿ ಬಿಡುತ್ತ. ಅದು ಮಾವಿನ ಹಣ್ಣಿನ ಸೀಕರಣೆಯಾದ ರುಚಿಯನ್ನು ಹೊಂದಿರುತ್ತೆ. ಹಾಗೆ ಮಧುಕರಣದ ರೀತಿ ಆಸ್ವಾದವನ್ನ ನೀಡುವಂತ ಬೊಂಬಾಯಿ ಮಿಠಾಯಿ ಬಾಯಲ್ಲಿ ಇಟ್ಟೊಡನೆ ಕರಗಿ ಬಿಡುತ್ತೆ. ಆಮೇಲೆ ಅದನ್ನ ರುಚಿ ನಾಲಿಗೆ ಸಹ ಬಣ್ಣ ಆಗಿರುತ್ತೆ. ಮಕ್ಕಳೆಲ್ಲ ನೋಡ್ತಿರ್ತಾರೆ ತಿಂದ ನಂತರ, ನನ್ನ ನಾಲಿಗೆಯಲ್ಲಿ ಬಣ್ಣ ಬಾಳ ಬಂದೈತೆ, ನಿನ್ನ ನಾಲಿಗೆಯಲ್ಲಿ ಬಣ್ಣ ಬಾಳ ಬಂದೈತೆ ಅಂತೇಳಿ ತಮ್ಮ ನಾಲಿಗೆಯನ್ನ ತೋರ್ಸ್ಕಂತ ಬಾಲ್ಯವನ್ನ ಸ್ಮರಿಸಿ ಆ ಸಿಹಿಯನ್ನ ಪಡೆಯುತ್ತಾ, ಹಾಗೆ ನಾಲಿಗೆಯನ್ನು ತೋರಿಸ್ತಾ ಯಾರ ಬಣ್ಣ ಜಾಸ್ತಿ ಬಂದದ ಅಂತ ಮಾತಾಡ್ತಾರೆ. ಈ ಬಾಂಬೆ ಮಿಠಾಯಿಯನ್ನ ಮಾರೋನು ಸಹ ಸುಮ್ನೆ ಮಾರ್ತಾ ಇರಲ್ಲ, ಅವನು ಆಡಾಡ್ತಾ ಅವುಗಳನ್ನ ಮಾಡ್ತಾ ಇರ್ತಾನೆ. ಅವನ ಹಾಡಿನ ಮೂಡಿಗೆ, ರಾಗದ ಮೂಡಿಗೆ ಮರಳಾದಂತ ಮಕ್ಕಳು ಅದನ್ನ ತಗೊಂತ ತಿಂತ ಅವನ ಹಾಡನ್ನು ಕೇಳ್ತಾ ಇರ್ತಾರೆ. ಅಷ್ಟು ಸೊಗಸಾಗಿ ಆಡ್ತಾ ಇರ್ತಾನೆ. ಹಾಗೆ ಅದು ಬಣ್ಣದಲ್ಲಿರುವಂತ ಬೊಂಬಾಯಿ ಮಿಠಾಯಿಯನ್ನ ತಿನ್ನುವುದು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ, ಹೆಣ್ಮಕ್ಳ ಮನೆಯಲ್ಲಿರುವಂತ ಹಿರಿಯರಾದವರಿಗೂ ಸಹ ಎಲ್ಲರಿಗೂ ಸಹ ತುಂಬಾ ಖುಷಿ ಅನ್ನೋಂತ ಇಲ್ಲಿರುವಂತ ಕವಿತೆಗಳು ನಮಗೆ ನಮ್ಮ ಬಾಲ್ಯವನ್ನ ಮತ್ತೊಮ್ಮೆ ಮರಳಿಸುವಂತ ಪ್ರಯತ್ನ ಮಾಡುವಂತ ಕವಿತೆಗಳಿವೆ. ದೊಡ್ಡವರಿಗೆ ಬಾಲ್ಯವನ್ನ ಮರಳಿಸುವಂತ ಪ್ರಯತ್ನ ಆದ್ರೆ, ಮಕ್ಕಳಿಗೆ ತಮ್ಮಲ್ಲಿರುವಂತಹ ಬಾಲ್ಯವನ್ನ ಮತ್ತೊಮ್ಮೆ ಅವರಿಗೆ ತಮ್ಮ ಬಾಲ್ಯವನ್ನ ಅನುಭವಿಸುವಂತಹ, ಮತ್ತೊಮ್ಮೆ ಅದನ್ನ ಸಿಹಿಯನ್ನ ಅನುಭವಿಸುವಂತ ನಿಟ್ಟಿನಲ್ಲಿ ಇಲ್ಲಿರುವಂತ ಕವಿತೆಗಳು ರಚನೆ ಆಗಿದೆ. ಹಾಗೆ ವರ್ಣಮಾಲೆ ಅನ್ನುವಂಥದ್ದು, ಕನ್ನಡ ವರ್ಣಮಾಲೆ ನಮಗೆ ಸಿಹಿ ಸಿಹಿ ಅಸೈನ್ಮೆಂಟು, ಅಕ್ಷರ ಅಂದರೆ ನಮಗೆ ಬಿಡಿ ಬಿಡಿ ಪೆಪ್ಪರ್ಮೆಂಟು, ಕನ್ನಡ ಶಾಲೆ ಈಗ ನಮ್ಮದು ಸಿರಿಗನ್ನಡದ ಕಾನ್ವೆಂಟು, ಕನ್ನಡ ಭಾಷೆಯ ಜೊತೆಗೆ ಕಲಿಸುವುದು ಆಂಗ್ಲದ ನಂಟು, ಇರಲಿ ಭಾಷೆಯ ಕಲಿಕೆ ನಮಗೆ ಕನ್ನಡದೊಡನೆ ಇಂಗ್ಲಿಷು, ಎಷ್ಟೇ ಏನೇ ಕಲಿತರೂ ನಮಗೆ ಕನ್ನಡವೇ ನಮ್ಮ ವರ್ಚಸ್ಸು, ಕನ್ನಡವೆಂದರೆ ನಮಗೆ ಅಲ್ಲವೇ ಅಲ್ಲ ಮಮ್ಮಿ, ಕನ್ನಡ ಕಲಿತವರು ನಾವು ಯಾರಿಗೇನು ಕಮ್ಮಿ.
ಈ ವರ್ಣಮಾಲೆ ಅನ್ನುವಂಥದ್ದು ನಮ್ಮ ಕನ್ನಡ ವರ್ಣಮಾಲೆಗಳಿರುವಂತ ಶಕ್ತಿ, ನಮ್ಮ ಒಂದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಹೊಂದಿರುವಂತ ಕನ್ನಡ ಪುರಾತನ ಭಾಷೆ ಆಗಿದೆ. ಅದೇ ನಮಗೆ ಸಿಹಿ ಸಿಹಿ ಅಸೈನ್ಮೆಂಟ್ ಇದ್ದಂಗತೆ. ಅಕ್ಷರಗಳಂದ್ರೆ ಒಂದೊಂದು ಅಕ್ಷರಗಳು ಸಹ ಒಂದೊಂದು ಸಿಹಿ ಪೇಪರ್ಮೆಂಟ್ ಇದ್ದಂಗತೆ. ಕನ್ನಡ ಶಾಲೆ ಅಂದರೆ ಈಗ ಸಿರಿಗನ್ನಡದ ಕಾನ್ವೆಂಟ್ಗಳಾಗಿವೆ. ಕನ್ನಡ ಭಾಷೆಯ ಜೊತೆಗೆ ನಾವು ಬೇರೆ ಭಾಷೆಗಳನ್ನು ಕಲಿಬಹುದು. ಇಂಗ್ಲಿಷ್ ಭಾಷೆಗಳನ್ನ, ತೆಲುಗು, ಮರಾಠಿ ಭಾಷೆಗಳನ್ನ ನಾವು ಜೊತೆಗೆ ಕಲಿಬಹುದು. ಆದ್ರೆ ಏನೇ ಕಲ್ತರು, ಎಷ್ಟು ಭಾಷೆ ಕಲ್ತರು, ನಮಗೆ ಕನ್ನಡವೇ ವರ್ಚಸ್ಸು, ಕನ್ನಡವೇ ನಮಗೆ ಸರ್ವಸ್ವ. ಹಾಗೆ ನಮಗೆ ಮಮ್ಮಿ ಅಂತ ಅನ್ನೋಂಥದ್ದಲ್ಲ, ನಾವು ಅಮ್ಮ ಅನ್ನೋಂಥದ್ದು, ನಾವು ಕನ್ನಡ ಭಾಷೆ ಯಾವುದೂ ಭಾಷೆಗೂ ಕಮ್ಮಿ ಇಲ್ಲ ಅನ್ನುವಂಥದ್ದು ಕನ್ನಡ ನಾಡಿನ ಭಾಷೆಯ ಬಗ್ಗೆ ಹೆಮ್ಮೆ ಪಡುವಂತ ವಿಷಯದ ಕುರಿತು ಒಂದು ಕವಿತೆ ರಚಿಸಿದ್ದಾರೆ. ಹಾಗೆ ನೆರಳು, ಬಹಳಷ್ಟು ಚಿಕ್ಕ ಮಕ್ಕಳು ನೆರಳಿಗೆ ಕಂಡ್ರೆ ಭಯ ಪಡ್ತಿರ್ತಾರೆ. ಫಸ್ಟಿಗೆ ತಮ್ಮ ನೆರಳನ್ನ ಕಂಡೇ ಭಯಪಟ್ಟು ಓಡುವಂತ ಮಕ್ಕಳನ್ನ ನಾವು ಕಾಣ್ತೀವಿ. ಅಂತ ನೆರಳಿನ ಕುರಿತಾಗಿ ಒಂದು ಕವಿತೆ. ನನ್ನ ಬಣ್ಣ ಬಿಳಿಯದಿದ್ದರು ಅದರ ನೆರಳದು ಕಪ್ಪದು, ನನ್ನ ಕಪ್ಪದು ಕಪ್ಪಗಿದ್ದರು ಅದರ ಸುತ್ತ ಬಿಳಿಯದು, ನನ್ನ ಕಾಗದ ಬಿಳಿಯದಿದ್ದರು ಬರೆಯುವ ಅಕ್ಷರ ಕಪ್ಪದು, ನಾನು ತೊಡುವ ಅಂಗಿ ಬಿಳಿಯದು ಪ್ಯಾಂಟು ಅದಕ್ಕೆ ಕರಿಯದು, ಕರಿಯ ಗೋಡೆ ಅಳಿಗೆಯಲ್ಲಿ ಬಿಳಿಯ ಬಿಳಿಯ ಅಕ್ಷರ, ಎತ್ತ ಅಮ್ಮ ಹೇಗಿದ್ದರು ಅವಳ ಪ್ರೀತಿ ಮಾತ್ರ ಸಾಕ್ಷರ, ಕಪ್ಪು ಬಿಳುಪು ಭೇದವಿಲ್ಲ ಬಣ್ಣಗಳ ಹೆಸರದು, ಮನಸ್ಸು ಬಿಳಿಯದು ತೋರುವುದೇ ಮಾನವೀಯ ಗುಣವದು. ಇಲ್ಲಿ ಒಂದು ಕವಿತೆಗಳಲ್ಲಿ ಬಹಳಷ್ಟು ನೀತಿಗಳನ್ನ ಮಾರ್ಮಿಕವಾಗಿ ಹೇಳುವಂತ, ಹಾಡಿನಲ್ಲಿ ಹೇಳುವಂತ ಕೆಲಸ ಮಾಡಿದ್ದಾರೆ. ನಾವು ಹೇಗೆ ಇದ್ರು ಸಹ ನಮ್ ಬಣ್ಣ ಬಿಳಿ ಇರ್ಬೋದು, ಆದ್ರೆ ನಮ್ ನೆರಳು ಕಪ್ಪಿರುತ್ತೆ. ಕಣ್ಣಿನಲ್ಲಿರುವಂತ ಕಪ್ಪಿದ್ರು ಸಹ ಅದರ ಸುತ್ತ ಬಿಳಿ ಇರುತ್ತೆ. ಹಾಗೆ ನಾವು ಕಾಗದ ಬಿಳಿ ಇದ್ರೆ ಅದ್ರೊಳಗೆ ಬರೆಯುವಂತ ಅಕ್ಷರಗಳು ಕಪ್ಪಾಗಿರುತ್ತವೆ. ಬಿಳಿ ಅಂಗಿಯ ಜೊತೆ ಕಪ್ಪು ಪ್ಯಾಂಟ್ ಹಾಕಂತೀವಿ, ಕಪ್ಪು ಹಲಗೆ ಮೇಲೆ ಬಿಳಿ ಅಕ್ಷರ ಬರಿತೀವಿ. ಹಾಗೆ ಅಮ್ಮನ ಪ್ರೀತಿ, ಅಮ್ಮ ಹೇಗಿದ್ರು ಅವಳ ಪ್ರೀತಿ ಬಿಳಿಯ ಹಾಲಿನಂತೆ. ಹಾಗೆ ನಾವು ಕಪ್ಪು ಬಿಳುಪು ಭೇದ ಅಲ್ಲ, ಅವು ಬರೇ ಬಣ್ಣಗಳ ಹೆಸರು. ನಾವು ಮನಸ್ಸು ಯಾವಾಗ್ಲೂ ಸ್ವಚ್ಛವಾಗಿ ಬಿಳುಪಿನಿಂದ ಕೂಡಿರುವಂತ ಮನಸ್ಸನ್ನ ನಾವು ಹೊಂದಿರಬೇಕು. ಯಾವುದೇ ಜಾತಿ ಭೇದವನ್ನ ಮಾಡದೆ ನಾವು ಸ್ವಚ್ಛಂದವಾಗಿ ಮಗು ಮನಸ್ಸಿನ ರೀತಿ ಎಲ್ಲರೊಂದಿಗೆ ಒಟ್ಟೊಟ್ಟಿಗೆ ಆಗಿ ಜೀವಿಸುವಂತ ಕೆಲಸ ನಾವು ಆಗ್ಬೇಕು ಅನ್ನುವಂತ ಇಂತಹ 40 ಕವಿತೆಗಳನ್ನ, ಸುಂದರವಾದ ಕವಿತೆಗಳನ್ನ ಬೊಂಬಾಯಿ ಮಿಠಾಯಿ ಅನ್ನುವಂತ ಕವನ ಸಂಕಲನದ ಮೂಲಕ ಶ್ರೀಮತಿ ವಿಶಾಲ ಆರಾಧ್ಯ ಮೇಡಮ್ ಅವರು ಓದುಗರಿಗೆ ನೀಡಿದ್ದಾರೆ. ಇಲ್ಲಿ ಇರುವ ಕವಿತೆಗಳು ಮಕ್ಕಳಲ್ಲಿರುವಂತಹ ಮುಗ್ಧತೆಯನ್ನ, ಮಕ್ಕಳಲ್ಲಿರುವಂತಹ ಸಹಜ ಸುಂದರ ನಗುವನ್ನ ಕವಿತೆಗಳಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ಹಾಗೆ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವ ಕೆಲಸಗಳನ್ನ ಮಾಡ್ಬೇಕನ್ನುವಂತ ಆಶಯದೊಂದಿಗೆ ಇವತ್ತಿನ ದಿನದ 61ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಕೃತಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.